श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीणयन्तं चतुर्बाहुं विश्वं कालीयमर्दनं वन्दे कृपातपः पूर्णं स्वरूपोद्धारकं मम तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ब्रह्मचर्यहरिप्रीतिसुविद्यावादशालिनः इष्टदान् कष्टहर्तृन्नः विद्यामान्यान् मुनीन् नुमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् भ्रमं भङ्गरहितं अजडं विमलं सदानन्दतीर्थमतुलं भजे तापत्रयापहं पूर्णानन्दसुखोद्भासि मन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं वन्दे वन्द्यं सदानन्दं वासुदेवं ನಿರಂಜನಂ. ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶರಣಜನಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮಪಾವನತರ ಸುಮಂಗಳ ಚರಿತ ಪಾರ್ಥಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನೆಂದು ಆದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ ಅಂತ ಜಗನ್ನಾಥದಾಸರು ಭಗವಂತನ ಕಾರುಣ್ಯವನ್ನು, ಕಾರುಣ್ಯದ ಪರಾಕಾಷ್ಠೆಯನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಕೂಡ ಅದ್ಭುತವಾದಂತಹ ಅರ್ಥವನ್ನು ಮೆಲುಕು ಹಾಕಲಿಕ್ಕೆ ಬರ್ತದೆ. ಆ ಪ್ರಯತ್ನದಲ್ಲಿ ನೋಡುವುದು ಅಂತಾದರೆ ಜನಮಂದಾರ ಆ ಶಬ್ದಕ್ಕೆ ಅರ್ಥ ಯಾರು ಶರಣಜನ. ಶರಣಜನ ಶಬ್ದಕ್ಕೆ ಏನರ್ಥ ಅಂತಂದರೆ ಶರಣು ಬಂದಿರುವಂತಹ ಜನ ಅಂತ. ಅಂದರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಯಾರು ಹೇಳಿಕೊಂಡು ಬಂದಿರ್ತಾರೆ. ಅಂದರೆ ಕೇವಲ ಹೇಳುವುದಷ್ಟೇ ಅಲ್ಲ, ಹೇಳಲಿಕ್ಕೆ ನಾವು ಪ್ರತಿನಿತ್ಯವೂ ಹೇಳ್ತೇವೆ. ಆದರೆ ಮರುಕ್ಷಣದಲ್ಲೇ ಅದು ಆಗದೇ ಇದ್ದರೆ ಹೇಗೆ, ಇದು ಹೀಗಾಗೋದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತೇವೆ. ಹಾಗಲ್ಲ, ಆ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಕಾಯೇನ ವಾಚ ಮನಸ್ಸ, ಬಾಯಲ್ಲಿ ಏನು ಹೇಳಿರ್ತೇವೆ ಮನಸ್ಸಲ್ಲಿಯೂ ಅದೇ ಇರಬೇಕು, ಅದೇ ರೀತಿ ಕಾರ್ಯದಲ್ಲಿ ಇರಬೇಕು. ಹಾಗೆ ಯಾರು ಇರ್ತಾರೆ ಶರಣ ಜನರು ಅಂತ, ಯಾರು ಭಗವಂತನೇ ರಕ್ಷತೀತ್ಯೇವ ವಿಶ್ವಾಸ ಅಂತ ಯಾರು ಇರ್ತಾರೆ ಅಂತಹ ಜನರಿಗೆ ಭಗವಂತ ಹೇಗಿದ್ದಾನೆ ಅಂದರೆ ಮಂದಾರದ ಹಾಗೆ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೇಲಿನ ಅರ್ಥ ಒಂದು ಅಂತೇನು ಅಂತಂದರೆ ಮಂದಾರ ಶಬ್ದಕ್ಕೆ ದೇವಲೋಕದ ವೃಕ್ಷ ಅಂತ ನಿಜವಾದ ಅರ್ಥ, ಸ್ಪಷ್ಟವಾದ ಅರ್ಥವನ್ನು ಶಾಸ್ತ್ರಕಾರರು ಕೊಡ್ತಾರೆ. ದೇವಲೋಕದ ವೃಕ್ಷ ಅಂದರೆ ನಾವು ಕಲ್ಪವೃಕ್ಷ ಅಂತ ಒಂದು ರೀತಿಯಲ್ಲಿ ಇಟ್ಕೊಳ್ಬಹುದು. ಯಾರು ಎಲ್ಲವನ್ನು ತೊರೆದು ಭಗವಂತನೇ, ಅಂದರೆ ಎಲ್ಲವನ್ನು ತೊರೆದು ಅಂತಂದರೆ ಮನೆ ಮಠ ಬಿಟ್ಟು ಹೊರಟೋಗೋದು ಅಂತ ಹಾಗಲ್ಲ. ಎಲ್ಲವನ್ನು ಮಾನಸಿಕವಾಗಿ ಭಗವಂತ ಒಬ್ಬನೇ ಪಾಲಕ ಸ್ವಾಮಿ ಅಂತ ಯಾರು ಚಿಂತನೆ ಮಾಡ್ತಾ ಇರ್ತಾರೆ, ನಿತ್ಯ ಕರ್ಮದ ಅನುಷ್ಠಾನವನ್ನು ಮಾಡ್ತಾ ಕರ್ತವ್ಯ ಭ್ರಷ್ಟರಾಗದೆ ಯಾರು ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ತಾರೆ ಅಂಥವರಿಗೆ ಭಗವಂತ ಕಲ್ಪವೃಕ್ಷದ ಹಾಗಿರ್ತಾನೆ. ಅಂದರೆ ಅವರು ಎಣಿಸಿದ್ದನ್ನೆಲ್ಲ ಕೊಡುವಂತಹ ಒಂದು ಸ್ಥಾನದಲ್ಲಿ ಇರ್ತಾನೆ ಭಗವಂತ ಅಂತ. ಇದು ಮೇಲ್ನೋಟದ ಅರ್ಥ ಅಂತಾದರೆ ಅದನ್ನು ಇನ್ನೊಂದು ಸ್ವಲ್ಪ ಅದರ ವಿಶ್ಲೇಷಣೆ ಮಾಡೋದು ಅಂತಾದರೆ ವ್ಯಾಕರಣ ಹೇಗಾಗುತ್ತೋ ಗೊತ್ತಿಲ್ಲ, ಆದರೂ ನಮಗೆ ಅರ್ಥಚಿಂತನೆಗೆ ತುಂಬ ಒಳ್ಳೆಯ ಅರ್ಥ ಸಿಗ್ತದೆ. ಏನು ಮಂದರ ಅಂತೂ ಅಂದರ್ಥ, ಮಂದಾರ ಅಂತ ಹೇಳಿದ್ದಾರೆ. ಅದನ್ನು ನಾವು ಮಂದರ ಪರ್ವತಕ್ಕೆ ನಾವು ಅನ್ವಯ ಮಾಡಿದರೆ ಅದು ತುಂಬ ಒಳ್ಳೆಯ ಅರ್ಥ ಸಿಗುತ್ತೆ ಅಂತ ಅರ್ಥ. ಶರಣ ಜನರು ಅಂತ ಇದ್ದಾರೆ. ಈಗ ಮೇಲ್ನೋಟ ಅಂದರೆ ಒಂದು ರೀತಿಯಲ್ಲಿ ನೋಡಿದರೆ ಸಾತ್ವಿಕರೆಲ್ಲರೂ ಕೂಡ ಭಗವಂತನನ್ನೇ ಅವಲಂಬನೆ ಮಾಡಿಕೊಂಡು ಇರ್ತಾರೆ. ಕೆಲವರು 1%, ಕೆಲವರು 100%. 100% ಅಂದರೆ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿ ಇವರೆಲ್ಲ 100 ಸ್ಥಾನದಲ್ಲಿದ್ದರೆ 1% ಸಾಮಾನ್ಯವಾದಂತಹ ಸಜ್ಜನರು ಇರ್ತಾರೆ. ಆದರೆ ಅವರಿಗೆ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಅವರಲ್ಲಿ ಜೀವನದಲ್ಲಿ ತುಂಬ ಪ್ರತಿಬಂಧಕಗಳು ಇರ್ತದೆ. ಅಂದರೆ ಸಾಧನೆ ಸಿದ್ಧಿಗೆ ಪ್ರತಿಬಂಧಕಗಳು ಇರ್ತವೆ. ಈಗ ಏನು ಹೇಳ್ತಾರೆ, ಮಂಥಿತವ್ಯಂ, ಮಂಥನೆ, ಶಾಸ್ತ್ರ ಮಥನೆ ಮಾಡಬೇಕು ಅಂತ. ಈಗ ಶಾಸ್ತ್ರ ಮಥನೆ ಮಾಡಬೇಕು ಅಂತಾದರೆ ನಾವು ಬಹಳಷ್ಟು ವಿಷಯಗಳನ್ನು ತ್ಯಾಗ ಮಾಡಬೇಕಾಗಿತ್ತೆ. ಈಗಿನ ಪ್ರಪಂಚದಲ್ಲಿ ನೋಡಿದಾಗ ಬಹಳವನ್ನು ತ್ಯಾಗ ಮಾಡಬೇಕಾಗತ್ತೆ. ಅಂದರೆ ಏನರ್ಥ, ನಮಗೆ ಬೇಸೆ ಗಟ್ಟಿ ಆಗಿಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಇದನ್ನು ನಾವು ಸಮುದ್ರ ಮಥನಕ್ಕೆ ಅನ್ವಯ ಮಾಡಿದರೆ ಅಲ್ಲಿ ಏನಾಯಿತು ಅಂತಂದರೆ
ಮಂದರ ಪರ್ವತದಂತಹ ದೊಡ್ಡ ಪರ್ವತವನ್ನು ತಂದು ಮಥನೆಗೆ ಅಂತ ನಿಲ್ಲಿಸಿದ್ದಾರೆ. ಆದರೆ ಅಂತಹ ದೊಡ್ಡ ಪರ್ವತವೇ, ಮಥನ ಶಬ್ದಕ್ಕೆ ಏನರ್ಥ ಅಂತಂದರೆ ಆಚೆ ದೇವತೆಗಳು ಈಚೆ ದೈತ್ಯರು ಅದನ್ನು ವಾಸುಕಿ ಎಂಬ ಹಗ್ಗವನ್ನು ಹಾಕಿ ಸಮುದ್ರವನ್ನು ಮಥನೆ ಮಾಡಿದಾಗ ಅಲ್ಲಿಂದ ಬಹಳಷ್ಟು ಲಕ್ಷ್ಮ್ಯಾದಿ ದೊಡ್ಡ ದೊಡ್ಡ ಸಂಪತ್ತು ಸಿಗ್ತದೆ ಅಂತ. ಅಂದರೆ ಲಕ್ಷ್ಮಿ ಅಂತಂದರೆ ಅದು ಅಲ್ಟಿಮೇಟಾಗಿ ಸಿಕ್ಕಿದ್ದು ಲಕ್ಷ್ಮೀ ದೇವಿ ಅಂತಂದರೆ ವೇದ ಅಂತ ಅರ್ಥ. ಅದರ ಮೊದಲು ಸ್ವಲ್ಪ ಸ್ವಲ್ಪನೇ ಈಗ ರತ್ನಗಳು, ಚಂದ್ರ ಇತ್ಯಾದಿ ಲೋಕದ ದೃಷ್ಟಿಯಲ್ಲಿ ನೋಡಿದಾಗ ಕಾಮ್ಯದ ಒಂದು ಸಂಪತ್ತು ಅಂದರೆ ಮೆಟೀರಿಯಲಿಸ್ಟಿಕ್ ಸಂಪತ್ತು ಸಿಗುತ್ತೆ ಅಂತ ಅರ್ಥ. ಯಾವಾಗ ಮಥನೆ ಮಾಡಿದಾಗ. ಏನರ ಮಥನೆ ಮಾಡಬೇಕು, ಶಾಸ್ತ್ರದ ಮಥನೆ ಮಾಡಬೇಕು. ಆದರೆ ಮಂದರವನ್ನು ಇಟ್ಟು ಕಡಿಲಿಕ್ಕೆ ಪ್ರಾರಂಭ ಮಾಡಿದಾಗ, ಅಲುಗಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಿಜವಾಗಿ ಅಲ್ಲಿ ಮಂದರ ಪರ್ವತ ಅಲ್ಲಿ ಗಟ್ಟಿ ಸಿಗಲಿಲ್ಲ ಕಡಿಲಿಕ್ಕೆ. ಆದರೆ ಗಟ್ಟಿಯಾಗಿ ಸಿಕ್ಕಿದ್ದು ಯಾರು ಅಂದರೆ ಮಂದಾರ. ಯಾರದು ಮಂದಾರ ಅಂದರೆ ಭಗವಂತ. ಯಾವ ಭಗವಂತ ಅಂದರೆ ಕೂರ್ಮರೂಪಿ ಪರಮಾತ್ಮ ಆ ಮಂದರ ಬೆಟ್ಟದ ಅಡಿಯಲ್ಲಿ ಹೋಗಿ ಯಾವಾಗ ಗಟ್ಟಿಯಾಗಿ ಸ್ಟೇಬಲ್ಲಾಗಿ ನಿಲ್ತಾನೆ, ಆಗ ಅದು ಅಲುಗಾಡಲಿಕ್ಕೆ ಒಂದು ಅಂಶದಲ್ಲಿ ಅಲುಗಾಡಲಿಕ್ಕೆ ಕಡಿಮೆ ಆಯಿತು, ಅಂದರೆ ಸ್ಟೆಬಿಲಿಟಿ ಸಿಕ್ತು ಅಂತ ಅರ್ಥ. ಅದೇ ರೀತಿಯಲ್ಲಿ ಈ ಶಾಸ್ತ್ರಮಥನಕ್ಕೆ ಅಂತ ಹೋದಾಗ ಲೈಫಲ್ಲಿ ಒಂದು ಸ್ಟೆಬಿಲಿಟಿ, ಒಂದು ಜೀವನದ ಉಪಾಯ ಅದು ಸಿಕ್ಕಿರಬೇಕು. ಅದು ಸಿಗಲಿಕ್ಕೆ ಬೇಕಾದ ಒಂದು ಅವಕಾಶವನ್ನು ಮಾಡಿಕೊಡುವವ ಅದು ಭಗವಂತ ಅಂತ. ಶರಣಜನ ಮಂದರ ಪರ್ವತನೇ ಅಲುಗಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದಕ್ಕೆ ಅಂತಂದರೆ ಆ ಶಬ್ದಕ್ಕೆ ಭಗವಂತ ಅಂತ ಅರ್ಥ ಇದೆ. ಆ ಮಧ್ಯದಲ್ಲಿ ಆ ಭಗವಂತ ಚೆನ್ನಾಗಿ ಅದಕ್ಕೆ ಆ ಸ್ಟೆಬಿಲಿಟಿಯನ್ನು ಕೊಟ್ಟು ನಿಲ್ಲಿಸಿದಾಗ ಮಾತ್ರ ಮಥನೆ ಮಾಡಿ ಅಲ್ಲಿಂದ ಲಕ್ಷ್ಮಿಯ ಪ್ರಾದುರ್ಭಾವ ಆಗಲಿಕ್ಕೆ ಸಾಧ್ಯ ಆಯಿತು. ಇದು ನನ್ನದ್ದೇ ಕಪೋಲ ಕಲ್ಪಿತನ ಅಂತ ಈ ಅರ್ಥ ಅಂತ ಒಮ್ಮೆ ಯೋಚನೆ ಮಾಡಿದಾಗ ಆ ಜಗನ್ನಾಥದಾಸರ ಆ ಒಂದು ಹಿನ್ನೆಲೆ ಏನು ಅಂತ ಸ್ವಲ್ಪ ಮುಂದೆ ಬಂದು ನೋಡಿದಾಗ ಈ ಶ್ಲೋಕದಲ್ಲಿ ದೇವವರೇಣ್ಯ ಅಂತ ಒಂದು ಶಬ್ದ ಸಿಕ್ಕಿತು. ಈ ದೇವವರೇಣ್ಯ ಅನ್ನುವ ಶಬ್ದ ಸಿಕ್ಕಿದಾಗ ಆ ಕೂರ್ಮ ರೂಪಕ್ಕೆ ಅನ್ವಯ ಮಾಡಬಹುದು ಇದನ್ನು ಚೆನ್ನಾಗಿ ಅಂತ ಗಟ್ಟಿಯಾಯಿತು. ಯಾಕೆ ಅಂದರೆ ಆಚಾರ್ಯ ಮಧ್ವರ ದ್ವಾದಶ ಸ್ತೋತ್ರದಲ್ಲಿ ಅದಿದೆ, ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕವಿಧಾರಕ ದೇವವರೇಣ್ಯ ಅಂತ. ಹಾಗಾಗಿ ಇಲ್ಲಿ ಮಂದಾರ ಅಂತ ಭಗವಂತನಿಗೆ ಅನ್ವಯ ಮಾಡಿಕೊಂಡು ಇಲ್ಲಿ ಆ ಕೂರ್ಮ ಸ್ವರೂಪವನ್ನು ಅನ್ವಯ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಅವರ ಆಂತರ್ಯ ಹೀಗಿದ್ದಿರಬಹುದು ಅಂತ ಯೋಚನೆ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಸಿಕ್ಕಿತು. ಅದರ ಜೊತೆಗೆ ಇದು ಎಷ್ಟು ದೊಡ್ಡ ಕೂರ್ಮ ಸ್ವರೂಪದ ಸ್ವಲ್ಪ ಚಿಂತನೆ ಮಾಡುವುದು ಅಂತಂದರೆ ನಮಗೆಲ್ಲ ಗೊತ್ತಿಲ್ಲ. ನಾವೆಲ್ಲೋ ರೋಡಲ್ಲಿ ಹೋಗುವಂತಹ ಆಮೆಯನ್ನು ನೋಡಿಕೊಂಡು ಕೂರ್ಮ ಅಲ್ಲ, ಅದನ್ನು ನೋಡಿದಾಗ ಭಗವಂತನ ಚಿಂತನೆ ಬರೋದ್ರಲ್ಲಿ ತಪ್ಪಿಲ್ಲ. ಆದರೆ ಎಷ್ಟು ದೊಡ್ಡದು ಅದು ಕೂರ್ಮ ರೂಪ ಅಂದರೆ ಆ ಮಂದರ ಪರ್ವತದ ಗಾತ್ರ ನೋಡಿದಾಗ ನಮಗೆ ಕೂರ್ಮ ರೂಪದ ಚಿಂತನೆ ಗೊತ್ತಾಗ್ತದೆ. ಮಂದರ ಪರ್ವತ 1,00,000 ಯೋಜನೆ ವಿಸ್ತೀರ್ಣವಾಗಿ ಇದ್ದದ್ದು. 1 ಯೋಜನೆ ಅಂದರೆ 7 ಕಿಲೋಮೀಟರ್ ಅಂತ ಹೇಳ್ತಾರೆ ಕೆಲವರು. ಆ 7 ಕಿಲೋಮೀಟರ್ ಅಂದರೆ ಆ ಮಂದರ ಪರ್ವತ ಡಯಾಮೀಟರ್ ಅಂದರೆ ಅದರದ್ದು ಸರ್ಕಂಫರೆನ್ಸ್ ಹೇಗೆ ಅಂತಂದರೆ 7,00,000 ಕಿಲೋಮೀಟರಿನಷ್ಟು ಅದರದ್ದು ಡಯಾಮೀಟರ್ ಅಂದರೆ ಅದರದ್ದು ಸರ್ಕಂಫರೆನ್ಸ್ ಅಂತ. ಆದರೆ ಅದರ ಅಡಿಯಲ್ಲಿರುವಂತಹ ಕೂರ್ಮ ರೂಪ 10,00,000 ಕಿಲೋಮೀಟರ್, 10,00,000 ಮೀಟರ್ ಅಲ್ಲ, 10,00,000 ಸೆಂಟಿಮೀಟರ್ ಅಲ್ಲ, ಸುಮಾರು 10,00,000 ಕಿಲೋಮೀಟರ್ ಅಷ್ಟು ಗಾತ್ರದ್ದು ಇದ್ದಿರಬಹುದು ಅಂತ ಒಂದು ರೀತಿಯ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಭಗವಂತ ಅನಂತ, ಅವನನ್ನು ನಾವು ಈ ರೀತಿ ಗಾತ್ರದಿಂದ ನಾವು ಅವನನ್ನು ಲೆಕ್ಕಾಚಾರ ಮಾಡಲಿಕ್ಕಾಗೋದಿಲ್ಲ. ಆದರೂ ಕೂಡ ಎಂತಹ ಬೃಹತ್ತಾದಂತಹ ರೂಪ ಆ ಕೂರ್ಮ ರೂಪ. ನಮಗೆ ಆ ಬೃಹತ್ತಾದಂತಹ ಕೂರ್ಮ ರೂಪವನ್ನು ನಮಗೆ ಚಿಂತನೆಗೆ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಆದರೆ ನಮ್ಮ ಜೀವನದಲ್ಲಿ ಆ ಅನುಸಂಧಾನ ಮಾಡುವುದರಿಂದ ಎತ್ಕಿಂಚಿತ್ತೂ ಅಲುಗಾಡದೆ ಆ ಲಕ್ಷ್ಮೀದೇವಿ ಬರುವವರೆಗೆ ಆ ಮಂದರ ಪರ್ವತಕ್ಕೆ ತಾನು ಆ ಸ್ಟೆಬಿಲಿಟಿ ಕೊಟ್ಟಿದ್ದಾನೆ. ನಮಗೂ ಕೂಡ ಹಾಗೆ ಲಕ್ಷ್ಮೀದೇವಿ ಅಂತಂದರೆ ಒಂದು ಕೆಳಗಿನ ಮಟ್ಟದಲ್ಲಿ ನೋಡಿದಾಗ ಐಹಿಕವಾದಂತಹ ಅಂದರೆ ಮೆಟೀರಿಯಲಿಸ್ಟಿಕ್ ಸ್ಟೆಬಿಲಿಟಿ, ಅದರ ನಂತರದಲ್ಲಿ ಹೋದಾಗ ಶಾಸ್ತ್ರದ ಶ್ರವಣದ ಒಂದು ಸ್ಟೆಬಿಲಿಟಿ,
ಅದಕ್ಕೂ ಮೇಲೆ ಹೋದಾಗ ಇಂದ್ರಿಯಗಳು, ನಮ್ಮ ಇಡೀ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂದರೆ ಈ ದೇಹ ಒಳ್ಳೆ ಸ್ಟೇಬಲ್ ಆಗಿರಬೇಕು, ಆರೋಗ್ಯಕರವಾದಂತಹ ದೇಹ, ಅದು ಐಶ್ವರ್ಯ. ಅದು ಆ ಐಶ್ವರ್ಯವನ್ನು ಕೊಡುವಂತಹ ಆ ಲಕ್ಷ್ಮೀ ದೇವಿಯದ್ದು ಪಡೆಯುವ ಒಂದು ಸ್ಟೆಬಿಲಿಟಿ. ಇನ್ನು ದ್ರವ್ಯಗಳು ಇತ್ಯಾದಿಗಳು, ಇನ್ನೇನು ಲೋಕಕ್ಕೆ ಬೇಕಾದ್ದನ್ನೆಲ್ಲ ಸಮುದ್ರ ಮಥನದಲ್ಲಿ ಪಡೆದಿದ್ದಾರೆ. ಕೊನೆಯಲ್ಲಿ ಅಮೃತವೂ ಕೂಡ. ನಮ್ಮನ್ನು ದೈತ್ಯರ ಗುಂಪಲ್ಲಿ ಹಾಕಿ ರಾಹುವಿಗೆ ಆದಂತಹ ಒಂದು ಸ್ಥಿತಿ ನಮಗೆ ಬರಬಾರ್ದು. ನಮಗೆ ಶುದ್ಧವಾದಂತಹ ಅಮೃತ ಅಂತಂದರೆ ಏನು? ಅಮೃತತ್ವ ಅಂದರೆ ಮುಕ್ತಿ. ಅದನ್ನು ಕೂಡ ಕೊಡುವವಳು ಲಕ್ಷ್ಮಿ. ವೇದಾರ್ಥದ ಜ್ಞಾನ, ವೇದಾಂತದ ಜ್ಞಾನವನ್ನು ನಮ್ಮಲ್ಲಿ ತುಂಬಿಸುವುದರಿಂದ, ಅದರ ಜೊತೆಗೆ ಅದು ಯಾವಾಗ ತುಂಬುತ್ತಾ ಹೋಗ್ತದೆ, ಅನಿಷ್ಟವಾದಂತಹದ್ದೆಲ್ಲವೂ ಕೂಡ ಲಕ್ಷ್ಮಿ ದೂರ ಆಗ್ತಾಳೆ. ಯಾವಾಗ ಲಕ್ಷ್ಮಿಯ ಸನ್ನಿಧಾನ ಹೆಚ್ಚಿತು, ಅಲಕ್ಷ್ಮಿ ದೂರ ಸರಿತಾಳೆ. ಹಾಗಾಗಿ ಸಾಧನೆಗೆ ಬರಬಹುದಾದಂತಹ ವಿಘ್ನಗಳೆಲ್ಲ ಪರಿಹಾರ ಆಗ್ತದೆ. ಉತ್ಕೃಷ್ಟವಾದಂತಹ ಫಲ ನಮ್ಮ ಜೀವನದಲ್ಲಿ ಸಿಗ್ತದೆ. ಇದಕ್ಕೆ ಬೇಕಾದ್ದೇನು? ನಾವೇನು ಮಾಡಬಹುದು? ಯಾಕಂದರೆ ನಾವು ಶರಣಾಗತಿ. ಅದರಿಂದಲೇ ಮೊದಲನೆಯದಾಗಿ ನಾವು ಸರೆಂಡರ್ ಆಗಬೇಕು. ಸರೆಂಡರ್ ಆಗೋದು ಅಂತಂದರೆ ದೈಹಿಕವಾಗಿ ಪ್ರದಕ್ಷಿಣೆ ನಮಸ್ಕಾರ ಅದು ಒಂದು ಉಂಟು. ಆದರೆ ಮನಸ್ಸಿನಲ್ಲಿ ಭಗವಂತ ಸ್ವಾಮಿ, ನಾನು ಅವನ ದಾಸ, ಅವನ ಕೆಳಗೆ ದೊಡ್ಡ ದೊಡ್ಡ ದಾಸರಿದ್ದಾರೆ, ಅವರೆಲ್ಲರ ನಂತರದಲ್ಲಿ ಯಥಾಯೋಗ್ಯತೆ ನಾನು ಭಗವಂತನ ದಾಸ ಅನ್ನುವಂಥದ್ದು ಯಾವಾಗ ಮನಸ್ಸಿಗೆ ಬರ್ತದೆ, ಆಗ ಕೆಳಗೆ ಕೂರ್ಮರೂಪಿ ಪರಮಾತ್ಮ ಬಂದು ನಮಗೆ ನಮ್ಮ ಜೀವನಕ್ಕೆ ಒಳ್ಳೆ ಸ್ಟೆಬಿಲಿಟಿ ಕೊಡ್ತಾನೆ. ಅದನ್ನು ಕೊಡುವುದರ ಮೂಲಕ ಅವನು ಮಂದಾರ ಅಂದರೆ ಕಲ್ಪವೃಕ್ಷ. ಸಮುದ್ರ ಮಥನದಲ್ಲಿ ಸಿಗದೇ ಇದ್ದದ್ದೂ ಇಲ್ಲ. ಲಕ್ಷ್ಮೀದೇವಿ ನಾವು ನೋಡ್ತೇವೆ. ಆ ಲಕ್ಷ್ಮೀದೇವಿ ನಮ್ಮ ವೈದಿಕ ಸಂಪತ್ತು ಸಿಕ್ಕಿದ್ರೂ ಕೂಡ ತದನಂತರದ ಒಂದು ಸ್ಥಾನದಲ್ಲಿ ಆ ಲಕ್ಷ್ಮೀದೇವಿಯನ್ನು ನಾವು ಭಗವಂತನಿಗೆ ಕೊಟ್ಟು ಲಗ್ನ ಮಾಡಬೇಕು. ಅರ್ಥಾತ್ ನಾವು ಪಡೆದಂತಹ ಸಂಪತ್ತು ಇದನ್ನ ಮಮ, ಇದು ನಮ್ಮದಲ್ಲ, ಭಗವಂತ ನೀನು ಕೊಟ್ಟಿದ್ದರಿಂದ ಉಂಟು, ಹಾಗಾಗಿ ನಮ್ಮ ಲಿಂಗದೇಹವನ್ನು ದಿಂದ ನಮ್ಮನ್ನು ಪಾರು ಮಾಡಿಸು ಅನ್ನುವಂತಹ ಪ್ರಾರ್ಥನೆಯ ಮೂಲಕ ಶರಣ ನಾವು ಯಾವಾಗಲೂ ಪ್ರಾಣದೇವರನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಮುಖ್ಯವಾಗಿ ಶರಣ ಜನಮಂದಾರ ಅಂದರೆ ನಮ್ಗೆ ಅರ್ಥ ಆಗ್ತದೆ. ದಾಸೋಹಂ ಕೋಸಲೇಂದ್ರಸ್ಯ. ಆ ಪ್ರಾಣದೇವರಲ್ಲಿರುವಂತಹ ದಾಸ್ಯ ನಮಗಿಲ್ಲ. ನಿಜವಾಗಿ ಇದ್ದಿದ್ರೆ ಅಲ್ಲ, ಅವರು ರುಜುಗಳು, ಆದರೆ ಅದರ ಅಂಶ ಒಂದು ಸ್ವಲ್ಪ ಆದರೂ ನಮ್ಮಲ್ಲಿ ಬರಬೇಕು. ಯಾಕಂದರೆ ನಾವು ಯಾವಾಗಲೂ ಕೂಡ ಪೂಜೆ ಮಾಡುವಾಗ ಮಾತ್ರ ನಮಗೆ ದೇವರು ದೇವರು ಅಂತಿದ್ದು, ಇಡೀ ದಿನ ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಹಿಂಗೆ ಮಾಡ್ಬೋದು ನಾನು ಅನ್ನುವುದನ್ನು ಬಿಟ್ಟು ಸ್ವಲ್ಪ ನಮ್ಮ ಜೀವನದಲ್ಲಿ ಭಗವಂತನಿಂದ ನಡೆಸ್ತದೆ, ಎಲ್ಲವೂ ನಡೀತದೆ. ಅಂದರೆ ಸೋಮಾರಿಗಳಾಗೋದಲ್ಲ, ಭಗವಂತ ಒಬ್ಬನೇ ಮಾಡಿಸುವುದಲ್ಲ, ನಾವು ಅದರಲ್ಲಿ ಆದರೆ ಇಲ್ಲಿ ಅದನ್ನೇ ಹೇಳಿದ್ದಾರೆ, ಶರಣ ಜನಮಂದಾರ. ಶರಣ ಜನ ಅಂದರೆ ಏನು? ಅವರು ದೇವರೇನು ಹೇಳಿರ್ತಾನೆ ಆ ಕರ್ತವ್ಯಗಳನ್ನು ಮಾಡಿಯೇ ಮಾಡಿ ಅದನ್ನು ಸಮರ್ಪಣೆ ಮಾಡ್ತಾರೆ. ಏನು ಮಾಡದೆ ದೇವರೇ ನಡೆಸುವುದು ಅನ್ನುವಂಥದ್ದು ಕೂಡ ಅಲ್ಲ. ಹಾಗಾಗಿ ಶರಣ ಜನಮಂದಾರ ಅಂತ ಈ ರೀತಿಯ ಅರ್ಥ ಕೂರ್ಮನನ್ನು ತಂದು ಮಾಡಿಕೊಂಡ್ರೆ ಅದ್ಭುತವಾದಂತಹ ಚಿಂತನೆ ಬರ್ತದೆ. ನಂತರದ ಶಬ್ದ ಶಾಶ್ವತ ಕರುಣಿ. ನಮಗೆ ಲೋಕದಲ್ಲಿ ಯಾರೋ ಒಂದೆರಡು ಬಾರಿ ಒಂದು ಕಾರುಣ್ಯವನ್ನು ತೋರಿಸಬಹುದು, ಆದರೆ ಶಾಶ್ವತ ಕರುಣಿ ಇದು ಭಗವಂತನಿಗೆ ಮಾತ್ರ ಅನ್ವಯ ಆಗುವಂತಹ ಒಂದು ವಿಷಯ. ಮತ್ಯಾರಲ್ಲೂ ಅದು ಇಲ್ಲ, ಯಾರ್ಯಾರಲ್ಲೂ ಇಲ್ಲ. ಶಾಶ್ವತ ಕರುಣಿ ಅಂದರೆ ಭಗವಂತ ಮಾತ್ರ. ಆದ್ದರಿಂದ ಏನೇ ಕಷ್ಟ ನಷ್ಟಗಳಿದ್ರೂ ಕೂಡ ಅಥವಾ ಇಷ್ಟ ಪ್ರೇಷ್ಟಗಳಿದ್ರೂ ಕೂಡ ಅದನ್ನು ನಾವು ವ್ಯಕ್ತಿಗಳ ಹತ್ರ ಹೇಳಬಾರ್ದಂತೆ, ಭಗವಂತನ ಹತ್ರ ಹೇಳಬೇಕಂತೆ. ಅವನು ಶಾಶ್ವತ ಕರುಣೆ ಅಂದರೆ ಅಲ್ಲಿ ಅವನಿಗೆ ತೋಡಿದಷ್ಟು ಬರ್ತದೆ ಭಗವಂತನಿಂದ ನಮಗೆ ಅನುಗ್ರಹ. ನಾವು ಇಷ್ಟು ಅಷ್ಟು ಅಂತ ಇತಿಮಿತಿ ಲೋಕದ ಜನರಲ್ಲಿ ಇರ್ತದೆ, ತೋಡಿದಷ್ಟು ಬರುವಂತಹ ಅನುಗ್ರಹ ಅವನಲ್ಲಿದೆ. ಹಾಗಾಗಿ ಅವನು ಯಾಕೆ ಅಯ್ಯೋ ಪಾಪ ಅವನಲ್ಲಿ ಇನ್ನು ಖಾಲಿ ಆಯ್ತಾ ಅಂತ ಭಗವಂತನಿಗೆ ನಾವು ಅನುಗ್ರಹ ಮಾಡಲಿಕ್ಕೆ ಹೋಗೋದು ಬೇಡ. ಅವನು ಅನಂತ, ಅವನಲ್ಲಿ ಕಾರುಣ್ಯವು ಅನಂತವಾಗಿದೆ. ಎಷ್ಟೋ ಬ್ರಹ್ಮಗಳು ಆಗಿ ಹೋಗಿದ್ದಾರೆ, ಇನ್ನು ಮುಂದೆ ಎಷ್ಟೋ ಜನರು ಬರಲಿಕ್ಕಿದ್ದಾರೆ. ಆ ಬ್ರಹ್ಮಕಲ್ಪದಲ್ಲಿ ಎಷ್ಟೋ ಮಂದಿ ಅವನ ಹಿಂದೆ ಮೋಕ್ಷಕ್ಕೆ ಹೋಗುವರಿದ್ದಾರೆ. ಎಲ್ಲರ ಮೇಲೂ ಭಗವಂತ ಮಾಡುವಂಥದ್ದು ಅವನ ಕಾರುಣ್ಯ. ಹಾಗಾಗಿ ಖಾಲಿ ಆಗುವಂಥದ್ದಲ್ಲ ಅದು. ಹಾಗಾಗಿ ಯಥೇಚ್ಛವಾಗಿ ಅವನನ್ನು ಬೇಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕಮಲಾಕಾಂತ. ಕಮಲಾಕಾಂತ ಶಬ್ದಕ್ಕೆ ಏನರ್ಥ?
ಕಮಲ ಅಂತಂದರೆ ನಮಗೆ ಗೊತ್ತು ಲಕ್ಷ್ಮೀ ದೇವಿ ಅಂತ. ಲಕ್ಷ್ಮಿಯೇ ಆದಿಯಾಗಿ ಎಲ್ಲ ದೇವತೆಗಳಿಗೂ ಕೂಡ ಕಾಂತ, ಅವರೆಲ್ಲರಿಗೂ ಕೂಡ ಖುಷಿಯನ್ನು ಕೊಡುವವ ಅದು ಭಗವಂತ ಅಂತ. ಕಮಲಾಕಾಂತ, ಕಾಮದ, ಇದು ಈ ಶಬ್ದ ಕಾಮದ ಶಬ್ದ ಎಲ್ರಿಗೂ ಗೊತ್ತು. ಕಾಮಪ್ರದ, ನಮ್ಮ ಇಷ್ಟಾರ್ಥಗಳನ್ನು ಕೊಡುವವ ಅಂತ. ಅದನ್ನು ಸ್ವಲ್ಪ ಶಬ್ದವನ್ನು ಬಿಡಿಸಿದರೆ ಕ ಅಮ ದ ಅಂತ ಹೇಳ್ತಾರೆ. ನಾವು ಸಾತ್ವಿಕರನ್ನು ಮುಂದಿಟ್ಟುಕೊಂಡು ಇದನ್ನು ಯೋಚನೆ ಮಾಡುವಾಗ ಕ ಅಮ ದ ಅಂತ ಇಟ್ಟುಕೊಂಡ್ರೆ, ನಾವು ಅಲ್ಲಿ ಕಾಮ ಅಂತ ಇದೆ, ಕ ಪ್ಲಸ್ ಅಮ ಅಂತ ಮಾಡಿಕೊಂಡ್ರೆ, ಮ ಶಬ್ದಕ್ಕೆ ಮಲ ಅಂತ ಇಟ್ಟುಕೊಂಡ್ರೆ, ಮಲ ಅಲ್ಲದ ಕ ಅಂದರೆ ಸುಖ, ಅದನ್ನು ದ ಕೊಡುವವ ಅಂತ. ಈಗ ನಮ್ಮ ಶರೀರ, ಸಾತ್ವಿಕರ ಶರೀರ ಹೇಗಿದೆ ಅಂತ ಚಿಂತನೆ ಮಾಡಿಕೊಂಡ್ರೆ, ಅದು ಯದ್ಯಪಿ ಸಾತ್ವಿಕರು, ಆದರೆ ಆ ಶರೀರದಲ್ಲಿ ಲಿಂಗದೇಹ ಅನ್ನುವಂತಹ ಒಂದು ಅಮೆ ಅಮೇ ಅಮೇ ಶಬ್ದಕ್ಕೆ ಮೈಲಿಗೆ ಅಂತ ಅರ್ಥ. ಅದು ಅಂಟಿಕೊಂಡಿದೆ ನಮಗೆ. ಅಂದರೆ ಅದು ಮಾಲಿನ್ಯ, ಅದು ನಮಗೆ ಲಿಂಗದೇಹ ಅನ್ನುವಂಥದ್ದು ಅಂಟಿಕೊಂಡಿದೆ. ಆ ಲಿಂಗದೇಹ ಬಹಳ ಗಟ್ಟಿಯಾಗಿದೆ. ಆ ಲಿಂಗದೇಹವನ್ನು ನಾವು ಕರಗಿಸಿಕೊಳ್ಳುವಂತಹ ಒಂದು ಏನು ಪ್ರಯತ್ನ, ಅದು ನಾವು ಇಷ್ಟು ಮಾಡುವಂತಹದ್ದು. ಅದು ಯಾವುದರಿಂದ ಕರಗುತ್ತದೆ ಅಂತಂದರೆ, ಕೊಂಚ ಮಾಡೋ ಪ್ರಾರಬ್ಧ. ಕೊಂಚ ಮಾಡೋ ಪ್ರಾರಬ್ಧ ನಂಬಿದೆ ನಿನ್ನ ಮುಖ್ಯ ಪ್ರಾಣ ಅಂತ ದಾಸರ ಹಾಡು. ಆ ಪ್ರಾರಬ್ಧ ಕಡಿಮೆ ಆದರೆ ಲಿಂಗದೇಹದ ಒಟ್ಟಿಗಿರುವಂಥದ್ದು ಪ್ರಾರಬ್ಧ ಅಂತ. ಅಂದರೆ ಲಿಂಗದೇಹದ ಫಲ ಪ್ರಾರಬ್ಧ. ಲಿಂಗದೇಹ ಎಲ್ಲಿಯ ತನಕ ಇರ್ತದೆ ಅದು ಪ್ರಾರಬ್ಧ ಅನುಭವಿಸಬೇಕು ಅಂತ ಅರ್ಥ. ಪ್ರಾರಬ್ಧ ನಮಗೆ ಸಾಮಾನ್ಯವಾಗಿ ಸುಖ ಸ್ವರೂಪಿಗಳಾದಂತಹ ಸಜ್ಜನರಿಗೆ ಅಂಟಿಕೊಂಡಂತಹ ಮಾಲಿನ್ಯ ಅಂತಂದರೆ ಅದು ದುಃಖ ಪ್ರಾರಬ್ಧ. ಯದ್ಯಪಿ ಸ್ವರೂಪದಲ್ಲಿ ಸುಖ ಇದೆ, ಆದರೆ ಉಟ್ಟುಕೊಂಡಂತಹ ಬಟ್ಟೆ ಏನಿದೆ ಅದು ಕೆಟ್ಟ ಬಟ್ಟೆ, ಲಿಂಗದೇಹ ಅನ್ನುವಂತಹ ಕೆಟ್ಟ ಬಟ್ಟೆ, ಅದು ಅಮ. ಅದನ್ನು ತೆಗೆದು ಕ ಅನ್ನುವಂತಹ ಸುಖವನ್ನು ಕೊಡಬೇಕು ಭಗವಂತ. ಆ ಕ ಅಮ ದ ಅಂತ ಆ ಕೆಟ್ಟ ಬಟ್ಟೆಯನ್ನು, ಅಮಂಗಳವಾದಂತಹ ಬಟ್ಟೆಯನ್ನು ತೆಗೆದು ಸುಖವನ್ನು ಕೊಡುವಂತಹ ಭಗವಂತ ಅಂತ ನಾವು ಚಿಂತನೆ ಮಾಡಬೇಕು. ಈಗ ಹಾಗೆ ಕೊಡಬೇಕು ಅಂತಂದರೆ ಪ್ರಾಣದೇವರ ಶಾಸ್ತ್ರ ಅದು ಯಾಕೆ, ನಾನು ಹೇಳಿದ ಹಾಗೆ ಕೊಂಚ ಮಾಡೋ ಆ ಮುಖ್ಯ ಪ್ರಾಣದೇವರ ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಎಷ್ಟು ಸಮಯ ಕಳೀತೇವೆ ಅಷ್ಟು ಬೇಗ ಪ್ರಾರಬ್ಧ ಕಳೀತದೆ ಅಂತ ಅರ್ಥ. ಎಷ್ಟು ಸಮಯ ಟಿ ವಿ ನೋಡಿಕೊಂಡು ಅದು ಇದು ಮಾಡಿಕೊಂಡು ನಾವು ವ್ಯರ್ಥ ಮಾಡ್ತೇವೆ, ಅಷ್ಟು ಸಂಚಿತ. ಈಗ ನಾವು ಸಂಚಿತ ಅಂತಂದರೆ ಇದನ್ನು ನಾವು ಅರ್ನ್ ಮಾಡ್ತಾ ಇರೋದು. ಇದೇನಾಗತ್ತೆ, ಮುಂದಿನ ಜನ್ಮಕ್ಕೆ ಇದು ದುಃಖವಾಗಿ ಬಂದು ಕೂತ್ಕೊಳ್ತದೆ. ಹಾಗಾಗಿ ವ್ಯರ್ಥವಾಗಿ ಸಮಯ ಕಳೆಯುವುದಕ್ಕಿಂತ ಚತುರರು ತಮ್ಮ ಬಹಳಷ್ಟು ಸಮಯವನ್ನು ಆ ಭಗವಂತನ ಚಿಂತನೆ ಮಂಥನೆಯಲ್ಲಿ ಕಳೆದಾಗ ಅಷ್ಟಷ್ಟು ಸಮಯ ಪಾಪ ಕರಗಿ 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 ಲಿಂಗದೇಹ ಕರಗಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಕಾಮದ ಅದು ಭಗವಂತ, ಅವನನ್ನೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇನ್ನು ಪರಮ ಪಾವನ ತರ ಅಂತ ಹೇಳ್ತಾ ಇದ್ದಾರೆ. ಪರಮ ಪಾವನ ತರ ಅಂತಂದರೆ, ಪರಮ ಶಬ್ದಕ್ಕೆ ಸರ್ವೋತ್ತಮ ಅಂತ ಅರ್ಥ. ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿಯುವುದು ಹೇಗೆ ಅಂತ ಕೇಳಿದರೆ, ಪಾವನ ತರ. ಪಾವನ ಶಬ್ದಕ್ಕೆ ಪವನ ಸಂಬಂಧಿ ಪಾವನ ಅಂತ ಅರ್ಥ. ಆ ಪಾವನರಾದಂತಹ ಮುಖ್ಯ ಪ್ರಾಣದೇವರು ತರ ಅಂದರೆ ಅವರು ದಾಟಿಸಿದ್ರೆ ನಮಗೆ, ಅಂದರೆ ದಾಟಿಸಲಿಕ್ಕೆ ಬೇಕಾದಂತಹ ಸರ್ವಮೂಲಗಳನ್ನು ಕೊಟ್ಟಿದ್ದಾರೆ ಅವರು. ಆ ಮೆಥಡ್ಡಿಂದ ನಾವು ತಿಳಿದುಕೊಂಡು ಹೋದಾಗ ಆಗ ಭಗವಂತನ ಸರ್ವೋತ್ತಮತ್ವ ಅನ್ನುವಂಥದ್ದು ತಿಳಿತದೆ. ಪರಮ ಪಾವನ ತರ ಅಂದರೆ ಭಗವಂತ ಮೇಲ್ನೋಟದ ಅರ್ಥ ಏನು ಅಂದರೆ, ಭಗವಂತನಷ್ಟು ಪಾವನ ಅಂತಂದರೆ ಪವಿತ್ರಾನಾಂ ಪವಿತ್ರಂಚ ಮಂಗಲಾನಾಂಚ ಮಂಗಲಂ ಅಂತ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಏನು ಲೋಕದಲ್ಲಿ ಏನು ಪವಿತ್ರ ಅಂತ ಇದೆ ಎಲ್ಲವೂ ಪವಿತ್ರ. ಅದರಲ್ಲಿ ಪವಿತ್ರೋತ್ತಮರಾದವರು ಪವಿತ್ರ ತರ ಅಂದರೆ ಪಾವನ ತರ. ಮುಖ್ಯ ಪ್ರಾಣದೇವರು ಜೀವರಲ್ಲಿ ಅತ್ಯಂತ ಪವಿತ್ರರು, ಅವರಿಗಿಂತ ಪರಮ ಪವಿತ್ರನಾದವ ಭಗವಂತ ಅಂತ ಇದು ಅರ್ಥ ಬರ್ತದೆ. ಅದು ನಮಗೆ ಗೊತ್ತಾಗುವುದು ಹೇಗೆ? ನಾವು ಸುಮ್ಮನೆ ಇದ್ದರೆ ಗೊತ್ತಾಗಲ್ಲ. ನಾವು ಸಣ್ಣಂದರಲ್ಲಿ ಗೊತ್ತಾಗ್ತಾ ಇರಲಿಲ್ಲ, ಆದರೆ ಗೊತ್ತಾಗೋದು ಹೇಗೆ? ನಾವು ಬಾಯಲ್ಲಿ ಹೇಳ್ತಾ ಇದ್ವಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ. ಆದರೆ ಯಾವಾಗ ಆ ಸರ್ವೋತ್ತಮತ್ವದ ಗುಣಗಳು ನಮಗೆ ಗೊತ್ತಾಗಲಿಕ್ಕೆ ಪ್ರಾರಂಭ ಆಗ್ತದೆ, ಆಗ ನಮಗೆ ಅವನು ಅತ್ಯಂತ ಪರಮವಾದಂತಹ ಉತ್ತಮತ್ವ ಅವನಲ್ಲಿದೆ, ಪಾವನತ್ವ ಅವನಲ್ಲಿದೆ
ಅನ್ನೋದು ಗೊತ್ತಾಗಿ ಪರಮ ಪಾವನ ಥರ. ಹಾಗಾಗಿ ಸರ್ವೋತ್ಕೃಷ್ಟವಾದ ಪಾವನ ಆ, ಆ, ವಿಷಯ ಭಗವಂತನಲ್ಲಿ ಇದೆ ಅಂತ. ಸುಮಂಗಳ ಚರಿತ ಅಂತ ಹೇಳಿದ್ದಾರೆ. ಸುಮಂಗಳ ಚರಿತ ಅಂದರೂ ಅದೇ ರೀತಿಯಲ್ಲಿ ಒಬ್ಬನಿಗೆ ಪಾವನತೆ ಬರುವುದು ಹೇಗೆ, ಅವನ ಚಾರಿತ್ರ್ಯ ಚೆನ್ನಾಗಿದ್ದರೆ ಅವನಲ್ಲಿ ಪಾವನತೆ ಬರುತ್ತೆ. ಆ ಚಾರಿತ್ರ್ಯ ಕೆಟ್ಟು ಹೋದರೆ ಅವನಲ್ಲಿ ಕಳಂಕ ಬರ್ತದೆ. ಇದು ನಮಗೆ ಲೋಕದಲ್ಲಿ ಸಿದ್ಧವಾದಂತಹ ವಿಷಯ. ಇದರಲ್ಲಿ ಲೋಕದಲ್ಲಿಯೇ ಹೀಗೆ ಅಂತಾದರೆ ಇನ್ನು ದೇವೋತ್ತಮ ಅವನು, ದೇವರಿಗೆ ಯಾರು ಪ್ರಾಣದೇವರು ಅಂತಿದ್ದಾರೆ ಅವರನ್ನು ಹೋಗಿ ಹೇಳಿದ್ರಂತೆ. ಬ್ರಹ್ಮದೇವರಿಗೆ ನಾರದರು ಒಮ್ಮೆ ಹೋಗಿ ಹೇಳಿದ್ರಂತೆ, ನಿಮ್ಮಂತಹ ಉತ್ತಮರು ಇಲ್ಲ, ಯಾರೂ ಇಲ್ಲ ಪ್ರಪಂಚದಲ್ಲಿ, ಸ್ವಲ್ಪ ಮೆಲ್ಲ ಹೇಳು ಅಂತಾರಂತೆ ಬ್ರಹ್ಮದೇವರು ನಾರದರಿಗೆ. ಯಾಕಪ್ಪ ಅಂತ ಕೇಳಿದರೆ, ಇಲ್ಲ, ನನಗಿಂತ ಪಾವನನಾದವ ಒಬ್ಬ ಇದ್ದಾನೆ ಅಂತ ಭಗವಂತನನ್ನು ತೋರಿಸಿ ಹೇಳ್ತಾರಂತೆ ಬ್ರಹ್ಮದೇವರು. ಬ್ರಹ್ಮದೇವರೇ ಹೀಗೆ ಹೇಳಿರುವಾಗ ನಮಗೆ ಇದರಿಂದಲೂ ಕೂಡ ಖಾತ್ರಿ ಆಗ್ತದೆ. ಯಾಕಂದರೆ ಯಾರನ್ನು ನಾವು ಅತ್ಯಂತ ಪಾವನ ಚರಿತ್ರರು ಅಂತ ನಾವು ತಿಳ್ಕೊಂಡಿದ್ದೇವೆ, ಹನುಮಂತ ದೇವರು, ಬ್ರಹ್ಮದೇವರು, ಅವರು ಲೋಕದಲ್ಲಿಯೇ ರುಜುಗಳು, ಅವರ ಹೆಸರೇ ರುಜು. ಆ ಒಳ್ಳೆಯ ಮಾರ್ಗದಿಂದ ಜನ್ಮ ಇಡೀ ತಪ್ಪಿಲ್ಲಂತೆ ಅವರು. ಯಾವುದು ಒಳ್ಳೆ ಮಾರ್ಗ ಅಂತಿದೆ, ಜನ್ಮ ಅಂತಂದರೆ ಕಲ್ಪ ಇಡೀ ತಪ್ಪಿಲ್ಲಂತೆ ಅವರು. ಅಂಥವರು ಹೇಳ್ತಾರೆ, ಇಲ್ಲ, ನನಗಿಂತ ಮೇಲೊಬ್ಬ ಇದ್ದಾನೆ ಪಾವನ ಚಾರಿತ್ರ್ಯ, ಅಥವಾ ಅವನು ಭಗವಂತ ಅಂತ. ಹಾಗಾಗಿ ಒಳ್ಳೆಯ ಚಾರಿತ್ರ್ಯ ಉಳ್ಳದರಿಂದ ಸುಮಂಗಳ ಚರಿತ, ಹಾಗೂ ಅದರಿಂದಲೇ ಪರಮ ಪಾವನ ಥರ ಅವನಿಗೆ. ಹೇಗೆ ಅಂತಂದರೆ, ಲೋಕದಲ್ಲಿರುವವರಿಗೆಲ್ಲ ಹೇಗೆ ಅಂತಂದರೆ, ಅವರು ಆ ಚಾರಿತ್ರ್ಯದಲ್ಲಿ ನಡೆದಾಗ ಅವರಿಗೆ ಮಾರ್ಕ್ಸು. ಅವನು ಭಗವಂತ ಸಂಸಾರಕ್ಕೆ ಬಂದೇ ಇಲ್ಲ ಶಬ್ದಕ್ಕೆ ಏನರ್ಥ? ಅವನದ್ದು ಅವನಿಗೆ ಚಾರಿತ್ರ್ಯ ಹೋಗುವ ಪ್ರಸಂಗನೇ ಬಂದಿಲ್ಲ ಅಂತ ಅರ್ಥ. ಲಿಂಗದೇಹ ಇದ್ದರೆ ಅಟ್ಲೀಸ್ಟ್ ಏನೋ ಒಂದು ಪ್ರತಿಬಂಧಕ ಸಂಸಾರಕ್ಕೆ ಬರುವಂತಹದ್ದು ಅಂತ. ಅದು ಲಕ್ಷ್ಮೀದೇವಿಗೂ ಬರಲಿಲ್ಲ, ಭಗವಂತನಿಗೂ ಬರಲಿಲ್ಲ. ಲಕ್ಷ್ಮೀದೇವಿ ಹೇಳ್ತಾಳೆ, ನನ್ನಕ್ಕಿಂತ ಉತ್ತಮ ಚಾರಿತ್ರ್ಯ ಭಗವಂತನಲ್ಲಿ ಇದೆ ಅಂತ ಹೇಳಿ. ಯಾಕೆ ಅಂತಂದರೆ, ನನಗೆ ಇಷ್ಟು ಒಳ್ಳೆ ಚಾರಿತ್ರ್ಯವನ್ನು ಅವನು ಒದಗಿಸಿಕೊಟ್ಟಿದ್ದು ಭಗವಂತ ಅಂತ ಹೇಳ್ತಾಳೆ. ಯಾವತ್ತೂ ತಪ್ಪಿಲ್ಲ ಲಕ್ಷ್ಮೀದೇವಿ. ಆದರೂ ಕೂಡ ಅವಳ ಚಾರಿತ್ರ್ಯದ ಹಿಡಿತ ಭಗವಂತನ ಕೈಯಲ್ಲಿದೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ, ಸ್ವಾತಂತ್ರ್ಯವನ್ನು ಸೂಚಿಸುವುದಕ್ಕೋಸ್ಕರ ಅವಳಿಗಿಂತ ಉತ್ತಮ ಚಾರಿತ್ರ್ಯ ಭಗವಂತನಲ್ಲಿದೆ ಅಂತ ಹೇಳಿ. ಯಾಕಂದರೆ ಮಂಗಳ ಚರಿತ ಅಂದರೆ ಲಕ್ಷ್ಮೀದೇವಿ ಆಗ್ತಾಳೆ, ಸುಮಂಗಳ ಚರಿತ ಅಂತಂದರೆ ಲಕ್ಷ್ಮೀದೇವಿಗೂ ಮಾಂಗಲ್ಯವನ್ನು ಕೊಡುವಂತಹ ಚಾರಿತ್ರ್ಯ ಭಗವಂತನಲ್ಲಿ ಇದೆ ಎನ್ನುವಂತಹ ಮಾತು ಸ್ಪಷ್ಟ ಆಗ್ತದೆ. ನಂತರದ ಶಬ್ದ ಪಾರ್ಥಸಖ. ಇಲ್ಲಿ ನಾವು ನೋಡಬಹುದು, ಇಲ್ಲಿ ಯಾಕೆ ಪಾರ್ಥಸಖ, ಒಂದು ರೀತಿಯಲ್ಲಿ ಅರ್ಜುನನಿಗೆ ಯಾಕೆ ಬೋಧಿಸಿದ್ದು ಗೀತೆ ಅಂತ ಎಲ್ಲ ಚಿಂತನೆ ಮಾಡಿದರೆ, ಪಾರ್ಥ ಅಂತಂದರೆ ಈ ಭೂಮಿಯಲ್ಲಿ, ಅಂದರೆ ಈಗ ಪರಶುಕ್ಲತ್ರಯರಿದ್ದಾರಲ್ಲ, ಅವರಿಗೆ ಆಲ್ರೆಡಿ ಅವರು ನೇರವಾಗಿ ಭಗವಂತನಿಂದ ತಿಳಿದವರಾಗಿದ್ದಾರೆ ಮೂಲ ಸ್ವರೂಪದಲ್ಲಿಯೇ. ಜೊತೆಗೆ ಅವರಿಗೆ 100 ಜನ್ಮದ ಮೊದಲೇ ಅವರಿಗೆ ಪೂರ್ಣ ಜ್ಞಾನ ಬಂದಿದೆ. ಹಾಗಾಗಿ ಅವರಿಗೆ ಪ್ರತ್ಯೇಕವಾಗಿ ಇನ್ನಷ್ಟು ಕಲಿಸಿಕೊಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಇಲ್ಲಿ ಪಾರ್ಥ ಸಖ, ಯಾರು ಪಾರ್ಥಿವ ಹೆಚ್ಚಿರ್ತದೆ ಅವರಿಗೆ ಸಖ ಬೇಕಾಗ್ತದೆ. ಪ್ರಾಣದೇವರಿಗೆ ಸಖನ ಅವಶ್ಯಕತೆ ಇಲ್ಲ, ಅವನಿಗೆ ಸ್ವಾಮಿಯ ಅವಶ್ಯಕತೆ ಮಾತ್ರ ಇರುವಂಥದ್ದು. ಈ ನಮ್ಮಂಥವರಿಗೆ ಯಾರಾದರೂ ಒಬ್ಬರು ಸಖರು ಬೇಕು ಅನ್ನುವ ಒಂದು ಅವಶ್ಯಕತೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಪಾರ್ಥಸಖ. ಪಾರ್ಥ ಶಬ್ದಕ್ಕೆ ಏನರ್ಥ ಅಂತಂದರೆ ಪಾರ್ಥಿವ. ಎಷ್ಟು ನಾವು ನಮ್ಮ ಈ ಪಾಂಚಭೌತಿಕ ಶರೀರವನ್ನು ಪಾರ್ಥಿವ ಅಂತ ಕರೀತಾರೆ. ಪೃಥ್ವಿಗೆ ಸಂಬಂಧಪಟ್ಟ ಅಂಶ ಹೆಚ್ಚು ಇದೆ, ಹಾಗಾಗಿ ಪಾರ್ಥಿವ. ಹಾಗಾಗಿ ಪೃಥ್ವಿಗೆ ಸಂಬಂಧಪಟ್ಟಂತಹ ಅಂಶ ಹೆಚ್ಚು ಇದ್ದಾಗ ಅಲ್ಲಿ ಸಖ್ಯ ಬೇಕಾಗ್ತದೆ. ಅಂದರೆ ಅವರಿಗೆ ಎಷ್ಟೋ ಬಾರಿ ನಮಗೆ ಪ್ರೀತಿಯಿಂದ ಹೇಳಿಕೊಟ್ರೆ ನಾವು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಬಿಡ್ತೇವೆ. ಅದೇ ಹೊಡೆದು ಬಡ್ದು ಹೇಳಿದ್ರೆ ಅಷ್ಟು ಕೇಳುವುದಿಲ್ಲ, ಅಷ್ಟು ಎತ್ತರಕ್ಕೆ ನಾವು ಹೋಗಿಲ್ಲ ಅಂತ ಅರ್ಥ. ಅದೇ ಸ್ವಲ್ಪ ದೊಡ್ಡವರಾದ ಮೇಲೆ ಒಂದು ಆರ್ಡರ್ ಮಾಡಿದರೆ ಸಾಕು. ಹಿರಿಯರು ನಮಗೆ ಆರ್ಡರ್ ಮಾಡೋದು ಬೇಡ, ಭಗವಂತ ಹೀಗೆ ಹೇಳಿದ್ದಾನೆ, ನಾವು ಮಾಡ್ಕೊಂಡು ಹೊಟ್ಟೋಗ್ತೇವೆ. ಸಣ್ಣ ಮಕ್ಕಳಿಗಾದರೆ ಪ್ರೀತಿಯಿಂದ ಕೂತು ಮಗು ಮರಿ ಇದನ್ನು ಮಾಡು. ರಾಯರ ಬಗ್ಗೆ ನಾವು ನೋಡಿದರೆ ರಾಯರು ನಮಗೆ ಏನೋ ಒಂದು ಕಲ್ಸಕ್ಕರೆ ಕೊಡುವ ರೀತಿಯಲ್ಲಿ ನಮಗೆ ಇಷ್ಟಾರ್ಥಗಳನ್ನೆಲ್ಲ ನಮಗೆ ಏನೋ ಒಂದು ಲಗ್ನ ಬೇಕಾ, ಹಣ ಬೇಕಾ, ಎಲ್ಲವನ್ನು ಕೊಟ್ಟು ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಚಿಕ್ಕ ಲೆವೆಲಲ್ಲಿ ಏನಿರುತ್ತೆ ಅಂತಹ ಸಂದರ್ಭದಲ್ಲಿ ಸಖನಾಗಿ ಬರಬೇಕಾಗ್ತದೆ ಭಗವಂತ. ಹಾಗಾಗಿ
ಇಲ್ಲಿ ಅರ್ಜುನನನ್ನು ನಮ್ಮ ಲೆವೆಲ್ಗೆ ಇಳಿಸುವುದು ಬೇಡ, ಅವನೊಂದು ನಿಮಿತ್ತ ಅಷ್ಟೇ. ನಮಗೆ ಗೀತೆ ಸಿಗಲಿಕ್ಕೆ ಅರ್ಜುನ ನಿಮಿತ್ತ. ಯದ್ಯಪಿ ಅವನು ಇಂದ್ರ, ಆದರೂ ಕೂಡ ಅಲ್ಲಿ ಭೀಮಸೇನ ದೇವರಿಗೆ ಗೀತೆಯ ಉಪದೇಶ ಅಗತ್ಯ ಇರಲಿಲ್ಲ. ಗೊಂದಲ ಇರುವಂತಹ ಆಚೆನೋ ಈಚೆನೋ ಅಂತ ಕೆಲವೊಮ್ಮೆ ಗೊಂದಲ ಬರುವುದುಂಟು ಇಂದ್ರಕ್ಕೂ ಕೂಡ. ಯಾಕಂದರೆ ಇಂದ್ರ ಎಷ್ಟೋ ಬಾರಿ ಅಲ್ಲಿ ಅಸುರಾವೇಶಕ್ಕೆ ಒಳಗಾದದ್ದು ಅಂತ ಉಂಟು, ತಾತ್ವಿಕ ವಿಚಾರ ಇದು. ಆದರೂ ಕೂಡ ಅಲ್ಲಿ ಅರ್ಜುನನಿಗೆ ಹೇಳಿದ ಹೊರತು ಭೀಮನಿಗೆ ಹೇಳಲಿಲ್ಲ. ಯಾಕಂದರೆ ಭೀಮಸೇನ ದೇವರಿಗೆ ಗೊತ್ತಿರುವ ವಿಷಯ ಅಂತ ಹೇಳಿ. ಹಾಗಾಗಿ ಅಧಿಕಾರಿಗಳು ಯಾರು? ಪಾರ್ಥಿವ ಶರೀರ ಉಳ್ಳವರು, ಅಂದರೆ ಹೆಚ್ಚು ಈ ಭೂಮಿಗೆ ಅಂಟುಕೊಂಡಿರುವವರು, ಅಂಥವರನ್ನು ಪಾರ್ಥರು ಅಂತ ಕರೀತಾರೆ. ಅಂಥವರಿಗೆ ಸಖ ಅಂದರೆ ಪ್ರೀತಿಯಿಂದ ಭಗವಂತ ಒಲಿದು ಅವರಿಗೆ ಸಂಸಾರದ ಬೇಕಾದಂಥದ್ದನ್ನೆಲ್ಲ ಸಖ್ಯ ರೂಪದಲ್ಲಿ ಒದಗಿ ಬರ್ತಾನೆ ಅಂತ. ಆದರೆ ಅದನ್ನು ಮೀರಿದಾಗ ಭಗವಂತ ಉಪದೇಶಕನಾಗಿ ಬರ್ತಾನೆ, ಅಂದರೆ ಉಪದೇಶಕರನ್ನು ನಿರ್ಮಿಸಿಕೊಡ್ತಾನೆ ಗುರುತ್ವೇನ ಅಂತ ಅರ್ಥ ಆಗ್ತದೆ. ಹಾಗಾಗಿ ಪಾರ್ಥ ಸಖ. ನಿರುಪಮಾನಂದಾತ್ಮ ನಿರ್ಗತ ದುರಿತ. ಇದು ಮೂಲತಃ ನೋಡಿದರೆ ಈ ಶಬ್ದಕ್ಕೆ ಅರ್ಥ ಸಚ್ಚಿದಾನಂದ ಆತ್ಮ. ಜಗನ್ನಾಥದಾಸರ ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಮನುಷ್ಯರಿಗೆ ಚಿಂತನೆ ಮಾಡಬಹುದಾದಂತಹ ಸತ್ ಚಿತ್ ಆನಂದ ಆತ್ಮ, ಈ 4 ರೂಪಗಳ ಭಗವಂತನ ಈ 4 ರೂಪಗಳ ಚಿಂತನೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕೊಟ್ಟಿರ್ತಾರೆ. ಯಾಕಂದರೆ ಮನುಷ್ಯರಿಗೆ ಈ 4 ವಿಷಯಗಳನ್ನು ಕಡ್ಡಾಯವಾಗಿ ಪ್ರತಿ ಕ್ಷಣದಲ್ಲೂ ನೆನಪು ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ ನಿರುಪಮ ಆನಂದಾತ್ಮ. ನಿರುಪಮ ಅಂತಂದರೆ ಉಪಮಾ ಶಬ್ದಕ್ಕೆ ಸಿಮಿಲಿ ಅಂತ ಅರ್ಥ. ನಿರುಪಮಾ ಶಬ್ದಕ್ಕೆ ಸಿಮಿಲಿ ಇಲ್ಲದವ, ಅಂದರೆ ಇವನ ಹಾಗೆ ಭಗವಂತ ಅಂತ ಹೇಳಲಿಕ್ಕಾಗುವುದೇ ಇಲ್ಲ. ಯಾಕಂದರೆ ಅವನ ಹಾಗೆ ಮತ್ತೊಬ್ಬ ಇಲ್ಲೇ ಇಲ್ಲ. ಉದಾಹರಣೆಗೆ ಬ್ರಹ್ಮನಿಗೆ ನಮಗೆ ಸಿಮಿಲಿ ಸಿಗ್ತದೆ. ಯಾಕಂದರೆ ಪ್ರಾಣದೇವರು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಆಗ್ತಾರೆ, ಅಥವಾ ಈಗ ಆಗಿ ಹೋದ ಬ್ರಹ್ಮ ಏನಿದ್ದಾನೆ ಅವನ ಯೋಗ್ಯತೆಗೂ ಈಗಿರುವ ಬ್ರಹ್ಮನಿಗೂ ಯೋಗ್ಯತಾ ಸಾಮ್ಯ ಉಂಟು. ಆದರೆ ಅದೇ ರೀತಿಯಲ್ಲಿ ಭಗವಂತನಿಗೆ ಇವನ ಹಾಗೆ ಇವ ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ. ಒಂದು ಅವತಾರವನ್ನು ಇನ್ನೊಂದು ಅವತಾರಕ್ಕೆ ಕಂಪೇರ್ ಮಾಡ್ಬೋದು, ಅವನದ್ದೇ ಅವತಾರಗಳನ್ನು ಹೊರತುಪಡಿಸಿದರೆ ಇವನ ಹಾಗೆ ಅವ ಅಂತ ಹೇಳಲಿಕ್ಕೆ ಸಿಮಿಲಿ ಸಿಗುವುದಿಲ್ಲ. ಹಾಗಾಗಿ ಯಾವುದಕ್ಕೆ ಸಿಮಿಲಿ ಸಿಗುವುದಿಲ್ಲ ಅಂದರೆ ಭಗವಂತನ ಆನಂದ, ಅವನ ಸ್ವರೂಪ, ಈ ಎರಡಕ್ಕೂ ಕೂಡ ಸಿಮಿಲಿ ಸಿಗುವುದೇ ಇಲ್ಲ. ಅಂದರೆ ನಿರುಪಮ ಶಬ್ದಕ್ಕೆ ಇನ್ನೊಂದು ಏನು ಅರ್ಥ ಅಂತಂದರೆ ಇವನಕ್ಕಿಂತ ಎತ್ತರವಾದ್ದು ಮತ್ತೊಂದಿಲ್ಲ, ನಿರತಿಶಯ ಅಂತಲೂ ಕೂಡ ಅರ್ಥ ಬರ್ತದೆ. ಹಾಗಾಗಿ ಭಗವಂತನಿಗೆ ಈ ರೀತಿ ಸಚ್ಚಿದಾನಂದ ಮೂರ್ತಿ ಅಂತ ಅರ್ಥ. ನಿರ್ಗತ ದುರಿತ. ನಿರ್ಗತ ದುರಿತ ಶಬ್ದಕ್ಕೆ ಏನರ್ಥ ಅಂತಂದರೆ ನಮಗೆಲ್ಲ ಲೋಕದಲ್ಲಿ ಹೇಗೆ ಏನೋ ಒಂದು ದುರಿತ ಬರ್ತದೆ, ನಾವೊಂದಷ್ಟು ಭಗವಂತನ ಪ್ರಾರ್ಥನೆ ಮಾಡ್ತೇವೆ, ಆ ದುರಿತ ಪಾರಾಗತ್ತೆ. ಅಥವಾ ಲಿಂಗದೇಹ ಬಂದಿದೆ, ಎಷ್ಟೋ ಜನ್ಮಗಳ ಸಾಧನೆ ಮಾಡಿದ ಮೇಲೆ ಅಪರೋಕ್ಷ ಜ್ಞಾನ ಆಗಿ ಆ ಲಿಂಗದೇಹ ಭಂಗವಾಗಿ ಭಗವಂತನ ಪ್ರಸಾದ, ಇಚ್ಛಾರೂಪ ಪ್ರಸಾದ ಆದರೆ ಮೋಕ್ಷಕ್ಕೆ ಆಗ್ತದೆ, ಆವಾಗ ಮೋಕ್ಷಕ್ಕೆ ಹೋಗಬೇಕು ಅಂತ. ಈ ಭಗವಂತನಿಗೆ ಹೇಗೆ ಅಂದರೆ ಸಂಸಾರಕ್ಕೆ ಬಂದರೆ ಅಲ್ವಾ ಅದರಿಂದ ಬಿಡುಗಡೆ, ಬರಲೇ ಇಲ್ಲ. ಹಾಗಾಗಿ ನಿರ್ಗತ ದುರಿತ ಅಂತ, ದುರಿತ ಬರಲೇ ಇಲ್ಲ ಅವನಿಗೆ ಅಂತ ಅರ್ಥ. ಇಂತಹ ಅರ್ಥ ಭಗವಂತನಿಗೆ. ಹಾಗಾಗಿ ನಾವು ಅವನನ್ನು ನಿರ್ಗತ ದುರಿತ ಅಂತ ಹೇಳಿದರೆ ನಮ್ಮಿಂದ ಗತ ದೂರ ಆಗಿ ಹೋಗ್ತದಂತೆ ದುರಿತಗಳು, ಅದಕ್ಕೆ ನಿರ್ಗತ ದುರಿತ ಅಂಥೇಳಿ ದೇವವರೇಣ್ಯ ಅನ್ನುವಂಥ ಶಬ್ದವನ್ನು ಇಲ್ಲಿಟ್ಟಿದ್ದಾರೆ. ದ್ಯುಕ್ರೀಡಾಯಾಮ್ ಅಂತ ಧಾತು ಅಂತ ಇಟ್ಕೊಂಡ್ರೆ ಭಗವಂತ ಆ ಕ್ರೀಡಾ ಮಾತ್ರದಿಂದ ನಮ್ಮ ಎಲ್ಲ ದುರಿತಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ದೇವವರೇಣ್ಯ, ದೇವತೆಗಳಿಗೂ ಕೂಡ ಪೂಜ್ಯ ಸ್ಥಾನದಲ್ಲಿದ್ದಾನೆ. ದೇವ ಅಂದರೆ ಯಾರು? ನಮಗೆ ಗೊತ್ತಿದ್ದಂಗೆ ಕ್ರೀಡಾ ಚೇಷ್ಟೆ ಮಾಡುವವನು ಅಂತ, ಮಾಡಿಸುವವನು ಅಂತಂದರೆ ಪ್ರಾಣದೇವರು. ನಮ್ಮಲ್ಲಿ ನಿಂತು ದೊಡ್ಡ ದೇವತೆ ಅವರು, ಎಲ್ಲ ಜೀವರಲ್ಲಿಯೂ ನಿಂತು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇರುವಂತಹ ಮಹತ್ತರರಾದಂತಹ ದೇವತೆ, ಜೀವೋತ್ತಮರಾದಂತಹ ಪ್ರಾಣದೇವರು. ಅವರಿಗೂ ವರೇಣ್ಯ, ಅವರ ಮೇಲೆ ಲಕ್ಷ್ಮಿ. ಲಕ್ಷ್ಮಿ ದೇವವರ, ದೇವ ಅಂದರೆ ಮುಖ್ಯ ಪ್ರಾಣದೇವರು, ದೇವವರ ಅವರಿಗಿಂತ ಎತ್ತರದವರು ಲಕ್ಷ್ಮಿ, ದೇವವರೇಣ್ಯ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇಂತಹ ಭಗವಂತನನ್ನು ನಾವು ಈ ರೀತಿ ನಾವು ಅವನನ್ನು ಚಿಂತನೆ ಮಾಡಿದರೆ, ಹೀಗೆ ಚಿಂತನೆ ಮಾಡೋದಲ್ಲ, ಬಹಳ ಆದರದಿ ಕರೆದ್ರೆ, ಈ ರೀತಿಯಲ್ಲಿ ಆದರದಿ ಕರೆದ್ರೆ ಅವನು ಬಂದು ಒದಗುವನು ತನ್ನವರ ಬಳಿಗೆ ಅಂತ. ನಾವು ಅವನ ಹತ್ರ ಹೋಗೋದಲ್ಲ,
ಅವನು ನಮ್ಮ ಹತ್ರ ಬರ್ತಾನಂತೆ. ಯಾಕಂದರೆ ನಾವು ಅವನ ಹತ್ರ ಹೋಗುವಷ್ಟು ನಮಗೆ ಗೊತ್ತೇ ಇಲ್ಲ, ಹೇಗೆ ಅವನ ಹತ್ರ ಹೋಗೋದು, ಅವನು ಕರೆಸ್ಕೊಂಡ್ರೆ ಉಂಟು. ಅದಕ್ಕಿಂತ ಬೆಟರ್ ಏನು ಅಂದರೆ ಅವನೇ ನಮ್ಮ ಹತ್ರ ಬಂದು ನಮಗೆ ಅನುಗ್ರಹ ಮಾಡ್ತಾನೆ ಅಂತಂದರೆ ಅವನು ಬಂದಿಲ್ವಾ ಅಂತ ಕೇಳಬೇಡಿ. ಬಂದಿದ್ದಾನೆ, ಆದರೆ ಎಚ್ಚರ ಇಲ್ಲ ನಮಗೆ ಅವನ ಎಚ್ಚರವನ್ನು ತರಿಸಿಕೊಡ್ತಾನೆ ಭಗವಂತ. ಎಷ್ಟರ ತನಕ ನಮ್ಮೊಳಗೆ ಎಲ್ಲ ಜೀವರಾಶಿಗಳಲ್ಲೂ ಇದ್ದಾನೆ ಭಗವಂತ ಅಲ್ವಾ. ಆದರೆ ಯಾರಿಗೆ ಎಚ್ಚರ ಉಂಟು? ಯಾರೋ ಕೆಲವು ಜ್ಞಾನಿಗಳಿಗೆ ಎಚ್ಚರ. ಅದರಲ್ಲೂ ತಾರತಮ್ಯ ಇದೆ. ಸ್ವಲ್ಪ ಹೊತ್ತು ಎಚ್ಚರ ಕೆಲವರಿಗೆ, ಇನ್ನು ಪ್ರಾಣದೇವರಿಗೆ ಸದಾ ಎಚ್ಚರ, ಹೀಗೆ. ಆದರೆ ನಾವು ಈ ರೀತಿ ಶ್ಲೋಕಗಳ ಚಿಂತನೆ ಮಂಥನೆಯನ್ನು ಮಾಡ್ತಾ, ಅದನ್ನು ಮೆಲುಕು ಹಾಕ್ತಾ, ಅದರ ಫಲವನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದ್ದರೆ ತನ್ನ ಎಚ್ಚರ ನಮ್ಮೊಳಗೆ ಇದ್ದಾನೆ ಅವನು ಅನ್ನುವಂತಹ ಎಚ್ಚರ ಚೆನ್ನಾಗಿ ನಮಗೆ ಮೂಡಿಸಿಕೊಟ್ಟು ನಮ್ಮಿಂದ ಉತ್ತಮೋತ್ತಮವಾದಂತಹ ಸಾಧನೆಗಳನ್ನು ಭಗವಂತ ಮಾಡಿಸ್ತಾನೆ. ಹಾಗಾಗಿ ಈ ರೀತಿಯಲ್ಲಿ ಈ ಶ್ಲೋಕದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ, ಆ ಶ್ಲೋಕದ ಅರ್ಥವನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ, ರಾಯರ ಅಂತರ್ಯಾಮಿ, ಭಾರತೀಯ ರಮಣುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೆ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀ ಮಧ್ವೇಶಾರ್ಪಿತಮಸ್ತು.